ನಮಸ್ತೆ. ಮುರಳೀಧರ್ ಅಂತ ಸುದ್ದಿ ಮನೆ ಚಾನಲಿಂದ ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ಸೊ ಈ ಕಾಟೇರ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಕಾಟೇರ ರೈತರ ಕತೆ. ಸೊ ಇದರಲ್ಲಿ ನನ್ನ ಪಾತ್ರ ಒಂದು ನೆಗೆಟಿವ್ ಶೇಡ್ ಪಾತ್ರ, ಲೈಕ್ ಆಲ್ವೇಸ್. ಈ ಹಲವಾರು ಒಂದು 150 ಸಿನಿಮಾ ಮಾಡಿದ್ದೀನಿ. 150 ಸಿನಿಮಾದಲ್ಲಿ ಮೋಸ್ಟ್ಲಿ ಒಂದು 20-25 ಸಿನಿಮಾ, ಒಂದು 50 ಸಿನಿಮಾ ಇನ್ಸ್ಪೆಕ್ಟರ್ ಮಾಡಿದ್ದೀನಿ. ನೆಗೆಟಿವ್ ರೋಲ್ಸ್ ಜಾಸ್ತಿ ಮಾಡಿದ್ದೀನಿ. ಸೊ ಇದರಲ್ಲಿ ಒನ್ ಮೋರ್ ನೆಗೆಟಿವ್ ಕ್ಯಾರೆಕ್ಟರ್ ವಿತ್ ಅ ಡಿಫ್ರೆಂಟ್ ಗೆಟಪ್. ಈ ಗೆಟಪ್ಗೆ 1.5 ವರ್ಷ ಆಯ್ತು. ಈ ಗೆಟಪ್ ಅಂದರೆ ಡೆಡಿಕೇಶನ್ ಫಾರ್ ದ ಕ್ಯಾರೆಕ್ಟರ್. ಆ ಥರ ಗೆಟಪ್ಪು ಪಾತ್ರ ಕೇಳ್ತು. ಹೀಗಾಗಿ ತರುಣ್ ಸುಧೀರ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಲೀನ್ ಶೇವಿಂದ ಹಿಡ್ದ ಈ ಒಂದು ವಿತ್ ಬಿಯರ್ಡ್ ಒಂದು ಗೆಟಪ್ ಕೊಟ್ಟರು, ಆ ಲುಕ್ ಕೊಟ್ಟರು. ಆ ಟ್ರಾನ್ಸ್ಫಾರ್ಮೇಷನ್ ಅವರಿಂದನೇ ಆಗಿದ್ದು. ಯಾಕೆಂದರೆ ಅವರು ಹಿಂದೆ ಹಳೆ ಸ್ನೇಹಿತರು ನನಗೂ ಕೂಡ. ಮತ್ತು ಅವ್ರದ್ದು ಚೌಕಾನು ಇನ್ಸ್ಪೆಕ್ಟ್ರಾಗಿ ಮಾಡಿದ್ದೀನಿ, ರಾಬರ್ಟು ಇನ್ಸ್ಪೆಕ್ಟ್ರಾಗಿ ಮಾಡಿದ್ದೀನಿ. ಸೊ ಅವ್ರಿಗೂ ಒಂದು ಅನ್ನಿಸ್ತು, ಇದು ನೀವು ಭಾಳ ಸಿನಿಮಾ ಇನ್ಸ್ಪೆಕ್ಟ್ರು ಬರೀ ಇದೇ ಮಾಡಿದೆ, ಒಂದು ಚೇಂಜ್ ಅವ್ರು ಇರಲಿ, ಸೊ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋ ಅಂತ ಅವರು ಒಂದು ಸಜೆಷನ್ ಕೊಟ್ಟರು. ಸೊ ಅವಾಗ ಈ ಪಾತ್ರ ಒಂದಿದೆ ಮಾಡು ಅಂತ ಅಂದರು. ಅವ್ರು ಹೇಳಿದ್ರು, ನೋಡು ಇದು 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 1.5 ವರ್ಷ ಆಗ್ಬೋದು, ನನಗೆ ಗೊತ್ತಿಲ್ಲ. ದೊಡ್ಡ ಬ್ಯಾನರು ರಾಕ್ ಲೈನ್ಸ್ ಅವ್ರದ್ದು, ದೊಡ್ಡ ಸೂಪರ್ ಸ್ಟಾರ್ ಹೀರೋ ದರ್ಶನ್ ಸರು. ಸೊ ಆಚೆ ಈಚೆ ಆಗ್ತಿರುತ್ತೆ ನೋಡು. ಯಾಕಂದರೆ ಆಮೇಲೆ ಏನು ಆ ಸಿನಿಮಾ ಬಂತು, ಈ ಸಿನಿಮಾ ಬಂತು, ಮಾಡೋಕ್ಕಾಗಲಿಲ್ಲ, ಗೆಟಪ್ ಚೇಂಜು, ಮತ್ತು ಇನ್ಸ್ಪೆಕ್ಟ್ರ್ ಬಂತು, ಇವೆಲ್ಲ ನನಗೆ ಹೇಳಬೇಡ. ನಾನು 2 ವರ್ಷ ಟೈಮ್ ತೊಗೊಂಡ್ರು. ಸೊ ಬೇರೆಯವ್ರಾಗಿದ್ದರೆ ಒಪ್ಕೊಂಡ್ಬಿಡ್ತಿದ್ರು ಏನೋ. ನಾನು 2 ವರ್ಷ ಟೈಮ್ ತೊಗೊಂಡ್ರೆ ನನಗೂ ಯೋಚನೆ ಮಾಡೋ ಟೈಮ್ ಬೇಕಂದರೆ 1 ವರ್ಷ ಹಾಗೇ ಆಗುತ್ತೆ. ದೊಡ್ಡ ಸಿನಿಮಾ ಇದು ಕಾಟೇರ ಅಂದ್ರೆ ಐ ನ್ಯೂ ಇಟ್. ಬಟ್ 1 ವರ್ಷ ಒಂದೇ ಸಿನಿಮಾ ಹೆಂಗೆ ಕಾಯೋದು, ಬೇರೆ ಕಮಿಟ್ಮೆಂಟ್ಸು, ಬೇರೆ ಸಿನಿಮಾಗಳು ಬಂದರೆ ಹೆಂಗೆ, ಆ ಒಂದು ಯೋಚನೆಯಲ್ಲಿದ್ದೆ. ಆಮೇಲೆ ಅನ್ನಿಸ್ತು ಇಲ್ಲ, ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡೋಣ. ಯಾಕಂದರೆ ಎಲ್ಲ ಸಿನಿಮಾಗಳೂ ವಿಲನ್ ಮಾಡಿದ್ರು ಕ್ಲೀನ್ ಶೇವೆಲ್ಲ ಮಾಡಿದ್ದೀನಿ. ಒಂದು ಡಿಫ್ರೆಂಟ್ ಗೆಟಪ್ ಟ್ರೈ ಮಾಡೋಣ. ಆಮೇಲೆ ಎಲ್ಲೋ ನಿನಗೆ ಜರ್ನಿಯಲ್ಲಿ ಈ ಪಾತ್ರ ಮಾಡ್ಬೋದಿತ್ತಾ, ಈ ಗೆಟಪ್ ಚೇಂಜ್ ಮಾಡ್ಬೋದಿತ್ತಾ ಅಂತ ಅನ್ನಿಸ್ಬಾರ್ದು, ಮಾಡುವ ಅಂತ 2 ಡೇಸ್ ಬಿಟ್ಟು ಮತ್ತೆ ರಾಕ್ ಲೈನ್ ಸ್ಟುಡಿಯೋಗೆ ಹೋದೆ. ಶೂಟಿಂಗ್ ನಡೀತಾ ಇತ್ತು ಅಲ್ಲಿ. ಸೊ ಅಲ್ಲಿಗೆ ಹೋಗಿ ಹೇಳಿದೆ, ಎಸ್ ಮಾಡ್ತೀನಿ ಅಂತ. ಪಕ್ಕಾ ಅಂದೆ. ಇವತ್ತಿಂದ ನೀನು ಶೇವಿಂಗ್ ಮಾಡಬೇಡ ಅಂತ. ಈಗಲೂ ನೆನಪಿದೆ, ಅವತ್ತೇ ನಾನು ಶೇವಿಂಗ್ ಮಾಡಿರಲಿಲ್ಲ. ನನಗೂ ನೆನಪಿದೆ, August 1 ಅದು 2022, ಅಂದರೆ 1 ವರ್ಷ ಆಯಿತು. ಬಿಟ್ಟು ನಾನು ಸ್ಪಿಟಿ ವ್ಯಾಲಿಗೆ ಹೋದೆ, ಅಲ್ಲಿ ಲೇ ಲಡಾಖ್. ನಾನು ಬೈಕ್ ರೈಡರ್. ಸೊ ಅಲ್ಲಿಗೆ ಹೊಟ್ಟೋದೆ. ಅಲ್ಲಿ 15-20 ದಿವಸ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ. ಎಲ್ಲೋ ಯಾರು ಗೊತ್ತಾಯ್ತಲ್ಲ, ಯಾವ ಸಿನಿಮಾನು ಮಾಡಲ್ಲ ಅಂತ ಗೊತ್ತಾಯಿತು. ಫ್ರೀಯಾಗಿ ಹೋದೆ. ಬರೀ ಬೆಳೆಯೋದೇ ಕಾಯಬೇಕು. ಯಾಕಂದರೆ ಗಿಣಿಸೋದೆಲ್ಲ ಒಪ್ಪಲಿಲ್ಲ. ಹಿ ವಾಂಟ್ಸ್ ನ್ಯಾಚುರಲಾಗಿ ಬೇಕು ಅಂತ. ಆಮೇಲೆ ಒಂದು 3 ಮಂತ್ಸ್ ಆದಮೇಲೆ ಒಂದು ಮಟ್ಟಿಗೆ ಬಂತು. ಸರಿ, ಹೋಗಿ ಒಂದು ಲುಕ್ ಟೆಸ್ಟ್ ಅಂತ ಮಾಡಿದ್ವಿ. ಕಾಸ್ಟ್ಯೂಮ್ ಎಲ್ಲ ಹಾಕಿ, ವಿಗ್ ಎಲ್ಲ ಹಾಕಿ, ವಿ ಟ್ರೈಡ್ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ದೆನ್ ಫೈನಲಿ ವಿ ಕೇಮ್ ಅಪ್ ವಿತ್ ಒನ್ ಎಕ್ಸಾಕ್ಟ್ಲಿ ಗೆಟಪ್. ಸೊ ಅದನ್ನು ವರ್ಕೌಟ್ ಮಾಡೋಣ ಅಂಥೇಳಿ. ಸೊ ಅದೆಲ್ಲ ಮಾಡಿದ್ಮೇಲೆ ಶೂಟಿಂಗ್ ಇನ್ನೇನು ಶುರು ಆಗೋ ಒಂದು 15 ಡೇಸ್ ಬ್ಯಾಕ್ ತರುಣ್ ಅವ್ರು ಹೇಳಿದ್ರು, ಚಿತ್ರ ನೀನು 150 ಸಿನಿಮಾ ಮಾಡಿದ್ಯಾ, ಇವರ ಗುಡ್ ಆ್ಯಕ್ಟರ್ ಐ ನೋ, ಬಟ್ ಅದನ್ನ ಬದಿ ಇಟ್ಬಿಡು, ಈ ಪಾತ್ರ ಬೇರೆ. ಸೊ ಅವಾಗ ನನ್ನ ಕತೆ ಹೇಳಿದ್ರು. ಈ ಟೈಮಲ್ಲೇ ನನ್ನ ಕತೆ ಹೇಳಿದ್ರು. ಲುಕ್ ಟೆಸ್ಟ್ ಎಲ್ಲ ಮಾಡಿದಾಗ ಕತೆ ಹೇಳಿದ್ರು. ಕತೆ ಕೇಳ್ಬೇಕಾದ್ರೆ ನನ್ನ ಮೈ ಜುಮ್ ಅಂದ್ಬಿಡ್ತು. ಅಯ್ಯೋ, ಇಂಥ ಪಾತ್ರ ನಾನು ಯೋಚನೆ ಮಾಡೋಕೆ ಹೋದ್ನ, ಅಯ್ಯೋ ಮಿಸ್ ಮಾಡ್ಕೊಂಬಿಡ್ತಿದ್ದಲ್ಲ ಅಂತ ಅನಿಸ್ತು ನನಗೆ. ಆಮೇಲೆ ಕತೆ ತಕ್ಕಂಗೆ, ಆ ಪಾತ್ರ ತಕ್ಕಂಗೆ ರೆಡಿ ಆದಮೇಲೆ ನಿಮ್ಗೆ ವರ್ಕ್ಶಾಪ್ ಕೊಡ್ತೀನಿ ಅಂದರು. ಓಕೆ ಅಂದೆ. ಯಾಕಂದರೆ ಕೆಲವರು ನಾನು ನೋಡಿ ನಾನು ಆ್ಯಕ್ಟ್ರ್, ನನಗೆ ವರ್ಕ್ಶಾಪ್ಸಾ, ಸೊ ಹಿಂಗೆಲ್ಲ ಇರ್ತದೆ, ತಪ್ಪಾಗತ್ತೆ. ಮಾಡ್ತೀನಿ ಹೀಗೆ ವರ್ಕ್ಶಾಪ್ ಸ್ವಾಮಿ. ನಾನು ಅಂತಲ್ಲ, ಎಲ್ಲ ಆರ್ಟಿಸ್ಟ್ಗೂ ಆಗಿದ್ದಾರೆ, ಹೀರೋಯಿನ್ ಸೇರಿ ಆ ಪಾತ್ರಕ್ಕೆ ರೆಡಿ ಆಗೋಕ್ಕೆ. ಸೊ ವರ್ಕ್ಶಾಪ್ ಮಾಡಿ, ಮ್ಯಾನರಿಸಮ್ ಎಲ್ಲ ವರ್ಕೌಟ್ ಮಾಡಿ ಎಲ್ಲ ಆದಮೇಲೆ ರೆಡಿ ಆದಮೇಲೆ ಈ ಮಾರ ರೆಡಿಯಾಗಿತ್ತು. ಸೊ ಮಾರನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಅಂದರೆ ಕಂಪ್ಲೀಟ್ ಕ್ಲೀನ್ ಶೇವಿಂದ ಗಡ್ಡ ಬರಬೇಕಾಯಿತು ಈ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ಅಂತ ಹೇಳಿ. ಸೈಕಲಾಜಿಕಲ್ ಪ್ರಿಪ್ರೇಷನ್ ಹೇಗಿತ್ತು ಅಂತ, ಅಂದರೆ ಆನ್ ಸ್ಕ್ರೀನ್ ಕಾಣಿಸುವಂಥದ್ದು ನಿಮ್ಮ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಏನಿದೆ ಅದು ಕಾಣುತ್ತೆ. ಆ ಪಾತ್ರದ ಒಳಹೊಕ್ಕು ನೀವು ಆ ಪಾತ್ರಕ್ಕೆ ಜೀವ ತುಂಬಬೇಕು ಅಂದರೆ ಒಂದು ಸೈಕಲಾಜಿಕಲ್ ಪ್ರಿಪ್ರೇಷನ್ ಬೇಕು. ಅದು ಹೇಗಾಯಿತು? ಒಂದು ವರ್ಕೌಟ್ ಮಾಡೋಕ್ಕಿತ್ತು. ಯಾಕಂದರೆ ದರ್ಶನ್ ಸರ್ ಮುಂದೆ ನಿಂತ್ಕೋಬೇಕು ಅನ್ನೋ ಒಂಚೂರು
ನಾವು ಒಂದು ಸ್ವಲ್ಪ ಅವರಿಂದ ಅವರಷ್ಟು ಮಾಡೋಕ್ಕಾಗಲ್ಲ, ಇಟ್ಟು ಒಂದು ಸ್ವಲ್ಪ ಇರಬೇಕಲ್ಲ, ಯಾಕಂದರೆ ಪಾತ್ರಕ್ಕೆ ಬೇಕು. ಸೊ ವರ್ಕೌಟು ಜಾಸ್ತಿ ಬೇಕಿತ್ತು, ಹಿಂಗಾಗಿ ಐ ವರ್ಕ್ಡ್ ಔಟ್. ಅದೇ ಕೆಲಸ, ಶೂಟಿಂಗ್ ಇಲ್ಲ, ಏನಿಲ್ಲ, ಕೆಲಸ ಇಲ್ಲ, ಅದೇ ವರ್ಕೌಟ್. ಆಮೇಲೆ ಆ ಪಾತ್ರಕ್ಕೆ ನನಗೆ ಆ ಕತೆ ಹೇಳೋದು ನನಗೆ ಗೊತ್ತಿತ್ತು, ಹಿಂಗೆ ಬರುತ್ತೆ ಈ ಪಾತ್ರ ಅಂಥೇಳಿ. ಸೊ ಅದನ್ನು ವೇರಿಯೇಷನ್ಸ್ ನಾವು ವರ್ಕೌಟ್ ಮಾಡ್ತಾಯಿದ್ವಿ ಡೈಲಿ. ಸೊ ಈ ಥರ ಮಾಡಿದ್ರೆ ಬೆಸ್ಟಾ, ಈ ಥರ ಮಾಡೋದು, ಸೊ ಡೈಲಾಗ್ ಡೆಲಿವರಿ ಈ ಥರ ಓಕೆನಾ, ಆ ಥರ ಓಕೆನಾ ಅಂದ್ಬಿಟ್ಟು ಬರೀ ಅದರಲ್ಲೇ ಇದ್ವಿ ನಾವು. ಅದು ಹೆಂಗಾಗಿತ್ತು ಅಂದರೆ, ನಾನು ಕನ್ನಡಿಯಲ್ಲಿ ರವಿಚೇತನ ನೋಡ್ಕೊತಾ ಇರಲಿಲ್ಲ, ನಾನು ಮಾರನೇ ನೋಡ್ತಾ ಇದ್ದೆ. ಅಂದರೆ ಅಷ್ಟು ನಾನು ಒಳಗೆ ಹೋಗ್ಬಿಟ್ಟಿದ್ದೆ. ಯಾವ ಫಂಕ್ಷನ್ಗೆ ಹೋಗ್ತಿರಲಿಲ್ಲ, ಇದಕ್ಕೂ ಎಲ್ಲೆಲ್ಲೂ ಹೋಗ್ತಿರಲಿಲ್ಲ. ಆ್ಯಂಡ್ ಅಟ್ ಸಮ್ ಟೈಮ್ ಐ ಬಿಕಮ್ ಎ ಕಾಮನ್ ಮ್ಯಾನ್. ಅಂದರೆ ಯಾರೂ ನನ್ನ ಗುರುತೇ ಹಿಡಿತಾ ಇಲ್ಲ. ಒಂಥರ ಏನಂದ್ರೆ 25 ವರ್ಷ ಆದಮೇಲೆ ನೀನು ಆ್ಯಕ್ಟ್ರಾಗೆಲ್ಲ ಗುರ್ತಿಡ್ತಾಯಿದ್ರು, ಫೋಟೋ ಹೊಡ್ಸ್ಕೊತಾಯಿದ್ರು, ಆಟೋಗ್ರಾಫ್ ತೊಗೊತಾಯಿದ್ರು. ಸಡನ್ನಾಗಿ ನೋಬಡಿ ಈಸ್ ವಿತ್ ಯು. ನೀವು ವಾಕಿಂಗ್ ಅಲೋನ್ ಆನ್ ದ ರೋಡ್, ನೋಬಡಿ ಈಸ್ ಟಾಕಿಂಗ್ ಟು ಯು. ನಾನು ಕಾಮನ್ ಮ್ಯಾನ್ ಆಗ್ಬಿಟ್ಟೆ. ನಾನು ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಬೇಜಾರಾಯಿತು. ಖುಷಿ ಏನು ಅಂದರೆ ಕಾಮನ್ ಮ್ಯಾನ್ ಆಗ್ಬಿಟ್ಟು ಅಂತ ಎಲ್ಲಿ ಬೇಕು ಓಡಾಡ್ತಾ ಇದ್ದೆ ನಾನು. ಯೂಶ್ವಲಿ ವಾಟ್ ವಿ ಡೂ ಇಸ್ ಹ್ಯಾಟ್ ಹಾಕ್ಕೊತೀವಿ, ಮಾಸ್ಕ್ ಹಾಕ್ಕೊಂಡು ಹಿಂಗೆಲ್ಲ ಮಾಡ್ತಾಯಿರ್ತೀವಿ ನಮ್ಮ ಅಂತೇಳಿ. ಇಲ್ಲಿ ಏನಾಗುತ್ತೆ, ಓಪನ್ ಆಗ್ಬಿಟ್ಟು ಎಲ್ಲ ತೆಗೆದು ಯಾರು ನಾನು ಸ್ಟ್ರೀಟ್ ಫುಡ್ಗೆ ಹೋಗ್ತಾಯಿದ್ದೆ, ಬೈಕಲ್ಲಿ ಹೆಲ್ಮೆಟ್ ಹಾಕ್ತಿಲ್ಲ, ಹಂಗೆ ಹೋಗ್ತಿದ್ದೆ. ಅಂದರೆ ಮನೆ ಹತ್ರ ಒಂಥರ ಕಾಮನ್ ಮ್ಯಾನ್ ಥರ ಆಗೋದು. 25 ವರ್ಷ ಹಿಂದೆ ಹೆಂಗಿದ್ದೆ ಹಂಗಾಗೋದೆ ನಾನು. ಬಿಕಾಸ್ ಇವನ್ ನಾವು ನೋ ಬಡಿ ಇಸ್ ರೆಕಗ್ನೈಸ್ಡ್. ನನಗೆ ಎಲ್ಲರೂ ರೆಕಗ್ನೇಷನ್ ಸಿಗಬೇಕು ಅಂದಾಗ ನಾನು ಮೊಬೈಲ್ ತೆಗೆದುಬಿಟ್ಟು ಇದು ನಾನು ಅನ್ಬೇಕು. ನಾನು ಈಗಲೂ ನೆನಪಿದೆ, ಒಂದು ಇನ್ಸಿಡೆಂಟಲ್ಲಿ ಮೊಬೈಲ್ ಎಲ್ಲಿ ಯಾವ ಕ್ಯಾಬಲ್ಲಿ ಏನೋ ಹೋಗ್ತಾಯಿದ್ದೆ ನಾನು. ಹಿಂಗೆ ಫೋಟೋ ಹಿಂಗೆ ತೆಗೆದೆ. ಅವ್ನು ನೋಡ್ಬಿಟ್ಟು, ಸರ್ ಇವರು ರವಿಚೇತನ್ ಆ್ಯಕ್ಟ್ರ್ ಅಲ್ವ ಸರ್, ಅವರು ನಿಮ್ಗೇನಾಗಬೇಕು ಅಂದ. ನಾನೇ ಕಡೆ ಇದು, ಅಯ್ಯೋ ಸರ್ ನೀವು ಇದು ಆ ರೇಂಜ್ಗೆ ಆಗೋಯ್ತು. ನಾನು ಯೂಶ್ವಲಿ ಧರ್ಮಸ್ಥಳ ಹೋಗಿದ್ದೆ. ಧರ್ಮಸ್ಥಳ ಹೋದಾಗ ನಾವು ಎಂಟ್ರಿ ಆದ ತಕ್ಷಣ ನಮ್ಮನ್ನು ನೋಡಿ ಬನ್ನಿ ಅಂತೇಳಿ ಬರೆದ್ಬಿಟ್ಟು ಹೋಗಿ ಅಂತ ಕಳಿಸ್ತಾರೆ. ನನಗೆ ಒಳಗೆ ಬಿಡಲಿಲ್ಲ. ಕಾಮನ್ ಮ್ಯಾನ್ ಥರ ತಳ್ಳಿಬಿಟ್ರು ನನ್ನ. ಹೆಂಚಿನ ಮೇಲೆ ಹೋಗಿ ಹೆಂಚಿನ. ನಾನು ಹೆಂಗೆ ಹೇಳಿ ನಾನು ಅಂತ, ಅಟ್ಲೀಸ್ಟ್ ಫೋಟೋ ತೋರಿಸ್ಬಿಟ್ಟು ನಾನು ಅಂತ ಹೇಳೋಕ್ಕೂ ನನ್ನ ಹತ್ರ ಮೊಬೈಲ್ ಇಲ್ಲ, ಫೋನಲ್ಲೂ ಇಲ್ಲ. ಹೆಂಗಪ್ಪ ಇವ್ರು ಫ್ಯಾಮಿಲಿ ಬೇರೆ, ಆಮೇಲೆ ಫ್ಯಾಮಿಲಿ ನನಗೊಂದ್ಸಲ ಇನ್ಸಲ್ಟ್ ಆಗೋಯ್ತು. ಹೆಂಗಿದೆ ಫ್ಯಾಮಿಲಿ, ಪೀಪಲ್ ಇನ್ ರೆಕಗ್ನೈಸ್ ಯು, ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊ ಅಂತಂದರೆ ಒಂಥರ ಆಗೋಯ್ತು ನನಗೆ. ಹೆಂಗಪ್ಪ ಅಂದ ತಕ್ಷಣ ಏನೋ ದೇವರೇ ಒಬ್ಬರು ಯಾರೋ ಕಳಿಸ್ದಂಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಂದ. ಸೆಕ್ಯೂರಿಟಿ ಗಾರ್ಡ್ ನೋಡಿದ ತಕ್ಷಣ, ರವಿಚೇತನ್ ಸರ್ ಆಯ್ತು ದರ್ಶನ ಆಯ್ತಾ ಸರ್ ಅಂದ. ಎಲ್ಲಪ್ಪ ಪುಣ್ಯಾತ್ಮ ಗೊತ್ತಾಯ್ತಾ ನಾನು ಅಂದೆ. ಸರ್ ನೀವು ಏನು ಸರ್ ನೀವು ಗೊತ್ತಿಲ್ವಾ, ಏನಾಯ್ತು? ಇಲ್ಲ ಬಿಡ್ತಾ ಇಲ್ಲಪ್ಪ ನಂಗೆ, ಪಾಪ ಅವ್ರು ತಪ್ಪಲ್ಲ, ನಾನು ಐಡೆಂಟಿಫೈ ಮಾಡ್ತಾ ಇಲ್ಲ. ಹೌದಾ, ಏನು ಚಿನ್ನ ಮಾರ, ಯಾರು ಗೊತ್ತುಂಟು ಅವರು, ಕರ್ಕೊಂಡೋಗಿ ತೋರಿಸಿ. ಓ ಸಾರಿ ಸರ್ ಗಡ್ಡ ಬಿಟ್ಟು, ಪರವಾಗಿಲ್ಲ ಸರ್ ಇಟ್ಸ್ ಓಕೆ, ಎಷ್ಟು ಜನ ಇದ್ದೀರಾ ಅಂತ ಹಾಕಿ ಹೊರಗೆ. ಸಿ ದಿಸ್ ಆಲ್ ಇನ್ಸಲ್ಟ್ ಆಲ್ ಟು ಹ್ಯಾವ್ ಬೇರ್ಡ್. ಓಕೆ, ಸೊ ನೀವು ಹೇಳ್ತಾ ಇದ್ರಿ ಕಾಮನ್ ಮ್ಯಾನ್ ಲೈಫ್ನ ನಾನು ಮತ್ತೆ 25 ವರ್ಷ ಹಿಂದಕ್ಕೆ ಹೋದೆ ಈ ಒಂದು ಪಾತ್ರದಿಂದ ಅಂತೇಳಿ. ಸ್ಟಾರ್ ಆದಮೇಲೆ ಎಲ್ರಿಗೂ ಇರುತ್ತೆ ಒಂದು, ಅಂದರೆ ನಾನು ಮತ್ತೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಜನರ ಮಧ್ಯದಲ್ಲಿ ಆ ಒಂದು ದೈನಂದಿನ ಜೀವನ ಏನಿದೆ ಅದನ್ನು ನಡೆಸಬೇಕು ಅಂತ ಆಸೆ ಇರುತ್ತೆ. ಸೊ ನಿಮ್ಗೆ ಆ ಆಸೆ ಇತ್ತು, ಅದರಿಂದ ನೆರವೇರಿಸಿದೆ? ಅಲ್ಲ, ಅದು ಆಸೆ ಇರುತ್ತೆ ಎಲ್ಲ ಆರ್ಟಿಸ್ಟ್ಗೂ. ಬಿಕಾಸ್ ಏನಾಗುತ್ತೆ, ಆರ್ಟಿಸ್ಟ್ ಅಂತ ಆದಾಗ ಫಸ್ಟ್ ಕಳ್ಕೊಳ್ಳೋದೇ ಪ್ರೈವಸಿ. ಅದೊಂದು ಪಾಪ ಜನರಿಂದನೇ ನಾವು. ಬಟ್ ಏನಾಗುತ್ತೆ, ಕೆಲವು ಸಲ ಅತಿ ಆಗಿಬಿಡುತ್ತೆ. ಅತಿ ಆದಾಗ ಏನಾಗುತ್ತೆ, ನಿಮಗೆ ಪ್ರೈವಸಿ ಹಾಳಾಗುತ್ತೆ. ಸೊ ಅದು ನಾವು ಯೂಶ್ವಲಿ ಅವಾಯ್ಡ್ ಮಾಡ್ತೀವಿ. ಬಟ್ ಅದರಿಂದ ಆಯಿತು, ಖುಷಿ ಆಯಿತು ಅಂತಲ್ಲ, ಎರಡೂ ಆಗಿದೆ. ಒಂದು 25 ವರ್ಷ ಹಿಂದೆ ಹೋದಾಗೂ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಇಷ್ಟು 100 ಸಿನಿಮಾ ಮಾಡ್ಬಿಟ್ಟು ಒಂಥರ ಕಾಮನ್ ಮ್ಯಾನ್ ಆಗ್ಬಿಟ್ನಲ್ಲಪ್ಪ ಅನ್ನೋದು ಒಂದು ಬೇಜಾರು ಆಯಿತು. ಆಮೇಲೆ ಈ ಸಿನಿಮಾಯಿಂದ ನನ್ನ ಪರ್ಸ್ನಲ್ ಲೈಫ್ಗೂ ಒಂಥರ ಎಫೆಕ್ಟ್ ಆಗಿದೆ. ಅಂದರೆ ಎಲ್ಲರೂ ಹೋದರೂ ಒಂದು ಮದುವೆಗೆ ಹೋಗಲಿ, ಒಂದು ಇದಕ್ಕೆ ಹೋದ್ರು, ನೋ ಬಡಿ ಇಸ್ ಐಡೆಂಟಿಫೈಯಿಂಗ್ ಮೀ. ನನ್ನ ಮಿಸಸ್ ಪಕ್ಕ ಇದ್ರೂ ಎಲ್ಲ ಒಂದು ಯಜಮಾನ್ರು ಅಂತಾರೆ. ಆ ಥರ ಆ ಇನ್ಸಲ್ಟ್ ಅಂತಲೂ ಹೇಳ್ಬೋದು, ಅಥವಾ ಏನೋ ಆ ಥರ ಅಂದರೆ ನಾನು ಅಂತ ಹೇಳೋ ಪರಿಸ್ಥಿತಿ ಅದು ಬಂತು. ಎಷ್ಟೊಂದು ಜನ ಗುರ್ತು ಹಿಡಿತಾರೆ. ಮದುವೆಲಿ ಯಾರು ಮಾತಾಡ್ಸ್ತಾ ಇರಲಿಲ್ಲ. ನಾನು ಮದುವೆಗೆ ಹೋಗೋದೇ ಬಿಟ್ಬಿಟ್ಟೆ. ಹೋಗಿ ನಾನು ಅಂತ ಹೇಳಿ ಮಾತಾಡೋ ಬದಲು ಬೇಡ. ಸೊ ಹಂಗಾಗಿ ನಾನು ಸ್ವಲ್ಪ ಪಬ್ಲಿಕ್ ಇದರಿಂದ ಇಮೇಜನ್ನ ಮನೇಲಿ ಉಳಿದ್ಬಿಟ್ಟೆ. ವಜ್ರಮುನಿ ಅವರು ಅವರ ಒಂದು ಸಿನಿಮಾ ಟೈಮಲ್ಲಿದ್ದಾಗ ಸುಮಾರು ನೆಗೆಟಿವ್ ಶೇಡ್ ರೋಲ್ಸೇ ಮಾಡ್ತಾ ಇದ್ರಿಂದ ಹಳ್ಳಿಗಳಿಗೆ ಶೂಟಿಂಗ್ ಎಲ್ಲ ಹೋದಾಗ ಇವನು ವಿಲ್ಲನ್ನು ನಮ್ಮ ರಾಜ್ಕುಮಾರ್ಗೆ ತೊಂದರೆ ಕೊಟ್ಟ ಅಂತೇಳಿ ಪಬ್ಲಿಕ್ ಅವ್ರಿಗೆ ಕೊಡ್ದಂಥ ಒಂದು ಇನ್ಸಿಡೆನ್ಸ್ ಇದೆ ಅಂತ ನಾವೆಲ್ಲ ಕೇಳಿದ್ವಿ. ಸೊ ನೀವು ಹೆಚ್ಚಾಗಿ ನೆಗೆಟಿವ್ ಶೇಡ್ ಅಥವಾ ಇನ್ಸ್ಪೆಕ್ಟರ್ ಆ ಥರ
ಆಗಿದೆ. ಹೇಳಿ ಪ್ಲೀಸ್ ಶೇರ್ ಮಾಡಿ. ಇದೇ ಸಿರಿವಂತ ಸಿನಿಮಾ ಮಾಡಿದೆ. ರಾಕ್ಲೈನ್ ಸರ್ದು ಪ್ರೊಡಕ್ಷನ್ನೇ, ನಮ್ಮ ವಿಷ್ಣು ಸರ್ ಅದರಲ್ಲಿ ಕೆಟ್ಟ ಮನೆ ಅಳಿಯನ್ನ ಪಾತ್ರ ಮಾಡಿದ್ದೆ. ನಾನು ಹೆಂಗಸರನ್ನ ಅಂದರೆ ಫೀಮೇಲ್ ಆಡಿಯನ್ಸ್ನ ಕಳ್ಕೊಂಡಿದ್ದೆ. ಅಲ್ಲಿ ಕಳ್ಕೊಂಡಿದ್ದು ಅಂದರೆ ಫಸ್ಟ್ ಕಳ್ಕೊಂಡೆ, ಆಮೇಲೆ ಐ ಗಾಟ್ ಇಟ್. ಬಟ್ ಬೈದಿದ್ದು ಅಂದರೆ ಆ ಪಾತ್ರ. ಆ ಸಿನಿಮಾ ರಿಲೀಸ್ ಆದಾಗ ಆಗಿ ಒಂದು ಸ್ವಲ್ಪ ದಿವಸ 15-20 ದಿವಸ ಆಗಿತ್ತು. ಒಂದು ತುಮಕೂರಲ್ಲಿ ಒಂದು ಫಂಕ್ಷನ್ ಕರೆದಿದ್ರು. ಫಂಕ್ಷನ್ಗೆ ಹೋದಾಗ ಇನ್ನೂ ಹಿಂಗೆ ಮೆಟ್ಲು ಹತ್ತಾ ಇದ್ದೀನಿ. ರವಿಚೇತನ್ ಅವರು ಸಿರಿವಂತ ಅಲ್ಲಿ ಪಾತ್ರ ಮಾಡಿದ್ದಾರೆ, ಅಳಿಯನ ಪಾತ್ರ ಅಂತ ಅಂದ ತಕ್ಷಣ ಟನ್ 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 ಅಂತ ಏನೋ ಸೌಂಡ್ ಬಂತು. ಏನೋ ಅಂತ ತಿಂದು ನೋಡ್ತಾನೆ, ಕಲ್ಲು ಹೊಡಿತಾ ಇದ್ದಾರೆ. ಲಿಟ್ರಲಿ ನನ್ನ ಗಾಡಿಯಿಂದ ನನ್ನ ಫಸ್ಟ್ ಅವಾಗ ನನ್ನ ಗಾಡಿ ತೊಗೊಂಡೋಗ್ತಾ ಇದ್ದೆ. ಅದೇ ಲಾಸ್ಟ್ ಅವತ್ತಿಂದ ಇವತ್ತಿನವರೆಗೂ ನಾನು ಯಾವುದೇ ಫಂಕ್ಷನ್ಗೂ ನನ್ನ ಗಾಡಿ ತೊಗೊಂಡೋಗಲ್ಲ. ನಿಮ್ಮ ಗಾಡಿ ಕಳಿಸಿ ನನ್ನ ಗಾಡಿಗೆ ಬರ್ತೀನಿ, ನಾನು ಟ್ಯಾಕ್ಸಿ ಮಾಡಿ ಬರ್ತೀನಿ, ನನ್ನ ಗಾಡಿ ಅಂತ ನಾನು ತರಲ್ಲ. ಸೊ ಇದು ಕೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಜನ ಅಷ್ಟು ಅವ್ರಿಗೆ ಬೇಜಾರಾಗಿದೆ ಆ ಪಾತ್ರಕ್ಕೆ. ಒಂದು ಖುಷಿ ಅಂದರೆ ಅದು ನಾಟಿದೆ, ಕಲಾವಿದ ಗೆದ್ದಿದ್ದಾನೆ ಅಲ್ಲಿ. ಅದು ಬೈಬೇಕು. ಅದೇನು ನೀವು ಅಲ್ಲಿ ಬೈದಿದ್ರೆ ನಾವು ಪಾತ್ರ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಅದೇ ಥರ ಅದಕ್ಕಿಂತ ಇನ್ನೂ ಜಾಸ್ತಿ ಈ ಸಿನಿಮಾದಲ್ಲಿ ಹೆಣ್ಮಕ್ಳು ಬೈತಾರೆ, ಬೇರೆಯವರು ಬೈತಾರೆ, ರೈತರು ಬೈತಾರೆ, ಪ್ಲಸ್ ಹೆಣ್ಮಕ್ಳು ಬೈತಾರೆ. ಈ ಕಾಟೇರಲ್ಲಿ ಮಾರನ್ನು ನೋಡಿದ್ರೆ ಮಾರ ಗೆಲ್ಲಲಿ ಅಂತ ನಮ್ಮೆಲ್ಲರ ಆಶಯ. ಈ ಸಿನಿಮಾದಲ್ಲಿ ನಿಮ್ಮ 150 ಸಿನಿಮಾಗಳ ಜರ್ನಿಯಲ್ಲಿ ಮಾರ ಯಾಕೆ ವಿಶೇಷ ಆಗ್ತದೆ? ನೀವು ಯಾಕೆ ಮಾರನ ಪಾತ್ರ ಮಾಡಬೇಕು ಅಂತ ಅನ್ನಿಸ್ತೀರಿ? ಹೇಳಿದ್ನಲ್ಲ, ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಿತ್ತು. ಈ ಕ್ಲೀನ್ ಶೇವಿಂದ ಬಿಟ್ಟು ಒಂದು ಆಚೆ ಬೇಕಿತ್ತು, ಒಂದು ಪಾತ್ರ ಒಂದು ಡಿಫ್ರೆಂಟಾಗಿರೋ ಒಂದು ಬೇಕಿತ್ತು. ಒಂದು ಡಿ ಗ್ಲ್ಯಾಮರು ನಾನು ಯಾವತ್ತೂ ಮಾಡಿರಲಿಲ್ಲ. ಸೊ ಒಂದು ಡಿ ಗ್ಲ್ಯಾಮರ್ ರೋಲು, ಒಂದು ವಿಭಿನ್ನ ಗೆಟಪ್ಪಲ್ಲಿ ನಾನು 1-1.5 ವರ್ಷ, ನಾನು ಯೂಶ್ವಲಿ 10-15 ಸಿನಿಮಾ ಮಾಡ್ತೀನಿ. ಅಂಥದ್ರಲ್ಲಿ 1 ವರ್ಷ ಒಂದೇ ಸಿನಿಮಾ ಮಾಡಿರೋದು ನನ್ನ ಇತಿಹಾಸದಲ್ಲಿ ಇರಲಿಲ್ಲ. ಅದೊಂದು ಹಿಸ್ಟ್ರಿ. ಯಾಕೆ ಈ ಸಿನಿಮಾಗಳು ಬಂತು, ಬಟ್ ಡೆಡಿಕೇಶನ್ ಟುವರ್ಡ್ಸ್ ದಿಸ್ ಕ್ಯಾರೆಕ್ಟರ್. ಸೊ ಇದು ಡಿಸ್ಟರ್ಬ್ ಆಗಬಾರ್ದು, ಗೆಟಪ್ಗೆ ತೊಂದರೆ ಆಗಬಾರ್ದು. ಡೈರೆಕ್ಟ್ರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಈ ಪಾತ್ರ ಕೊಟ್ಟಿದ್ದಾರೆ, ಅದರಿಂದ ಆಚೆ ಬರಬಾರ್ದು ಅನ್ನೋದು ಒಂದೇ ಕಾರಣಕ್ಕೆ ಅದನ್ನು ಅದ್ರ ನನ್ನ ಸ್ವಾರ್ಥನೂ ಇದೆ. ಬಿಕಾಸ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ವಾಟ್ ಐ ಆಮ್. ಸೊ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಆರ್ಟಿಸ್ಟಿಂದ ಪ್ಲಸ್ಸು ಮೈನಸ್ಸು ಇರುತ್ತೆ. ಅದನ್ನ ಪ್ಲಸ್ಸನ್ನು ತೊಗೊಳ್ಳೋದು ಕೆಪಾಸಿಟಿ ಡೈರೆಕ್ಟ್ರಿಗೆ ಇರಬೇಕು. ಅದು ತರುಣ್ ಸುದೀವ್ರಿಗೆ. ಒಬ್ಬ ಆರ್ಟಿಸ್ಟಿಗೆ ಕ್ಯಾಮ್ರಾದಲ್ಲಿ ಒಂದೊಂದು ಆ್ಯಂಗಲ್ ಚೆನ್ನಾಗಿ ಕಾಣಲ್ಲ, ಇನ್ನೊಂದು ಆ್ಯಂಗಲ್ ಚೆನ್ನಾಗಿ ಕಾಣ್ತಾ ಇದೆ. ಅದನ್ನು ನೋಡ್ಕೊಳ್ಳೋದು ಕ್ಯಾಮ್ರಾಮನ್ ಕೇಳಿದೆ. ಅದು ಸುಧಾಕರ್ ಸರ್ ಮಾಡಿದ್ದಾರೆ. ಯಾಕಂದರೆ ಇದು ಎಂಟೈರ್ ನನ್ನ ಟೀಮಲ್ಲಿ ನನ್ನ ಪಾತ್ರ ಹೇಳ್ತಾ ಇದ್ದೀನಿ. ನನ್ನ ಕೆಲಸ ಮಾಡೋ ಟೈಮಲ್ಲಿ ಅಸೋಸಿಯೇಟ್ ಬಂದು ನನ್ನ ಶಾರ್ಟ್ ರೆಡಿ ಅಂತ ಬಂದಾಗ ಅವರು ಬಂದು ನನಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ತರುಣ್ ಸುಧೀರ್ ಅವರು ಮತ್ತೆ ಅಲ್ಲಿಂದ ಬಂದು ಮತ್ತೆ ನನಗೆ ಅವ್ರು 5 ನಿಮಿಷ ಹೇಳಿದ್ರೆ 1 ನಿಮಿಷದಲ್ಲಿ ನನಗೆ ಹೇಳೋರು ಹಿಂಗಿದೆ ಹಿಂಗೆ ಮಾಡಿ ಇದು ಅಂತ. ಕ್ಯಾಮ್ರಾಮನ್ ಅವ್ರು ಹೇಳೋದು ಇಷ್ಟೇ ಇಟ್ಟಿದೆ ನೋಡಿ, ಇಷ್ಟಿದೆ ನಿನ್ನ ಫ್ರೇಮು, ಇಷ್ಟೆಲ್ಲ ಆಟಾಡಬೇಕು, ಇಷ್ಟೇ ನಿಂದು. ಸೊ ಈ ಥರ ನನಗೆ ಆ ಕಣ್ಣು ಸನ್ನೆಗಳಲ್ಲಿ ನಮಗೆ ಮಾತಾಡ್ತಾ ಇದ್ವಿ ನಾವು. ಸೊ ಹೀಗಾಗಿ ಅದು ವರ್ಕೌಟ್ ಆಯ್ತು. ಫ್ರೆಂಡ್ಶಿಪ್ ಭಾಳ ವರ್ಕೌಟ್ ಆಯ್ತು. ಇಲ್ಲಿ ಫ್ರೀ ಆಗಿದ್ವಿ ನಾವು. ಅವ್ರು ರೇಗ್ಸವ್ರು ನನಗೆ, ಮಾರ ಬಂದ ಸೆಟ್ಟಿಗೆ ಅಂತ. ಸೊ ಅದು ಡೇ 1ಇಂದ ನಾನು ಮಾರ ಫಿಕ್ಸ್ ಆಗ್ಬಿಟ್ಟಿದೆ. ನನಗೆ ಯಾರೋ ಸೆಟ್ಟಲ್ಲಿ ರವಿಚೇತನ್ ಅಂತ ಅಂತಿರಲ್ಲ, ಮಾರ ಬಂದ ಅಂತ. ಸೊ ಅದು ನನಗೆ ಮಾರ ಅನ್ನೋದು ಒಳಗೆ ಹೊಟ್ಟೋಗ್ಬಿಟ್ಟಿದೆ ಮಾರ ಒಳಗಡೆ. ಆ ಕರಣಿಗೆ ನೋಡೋದು ರವಿಚೇತನ್ ಅಲ್ಲ ಮಾರ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಅಷ್ಟು ನಾನು ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದೆ. ಅದು ರಿಸಲ್ಟೂ ಹಾಗೆ ಬಂದಿದೆ. ಐ ಆಮ್ ಲಕ್ಕಿ. ರಿಯಲಿ ಐ ಶುಡ್ ಥ್ಯಾಂಕ್ ತರುಣ್ ಸರ್. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಈ ಪಾತ್ರ ಇವನು ಮಾಡ್ತಾನೆ ಅನ್ನೋದು, ನನಗಿಂದ ಕೆಲಸ ತೆಗೆದ್ರಲ್ಲ, ಅದು ನನಗೆ ಭಾರಿ ಖುಷಿ ಆಯಿತು. ಎಲ್ಲರಿಗೂ ಒಂದು ಇಂಥ ಪಾತ್ರ ನೀವು ಮಾಡಬಲ್ಲ. ಯಾಕಂದ್ರೆ ನಾನು ಮಂಗಳಮುಖಿ ಪಾತ್ರ ಮಾಡಿದ್ದೀನಿ, ಸತ್ಯಾನಂದ ಅಂದರೆ ಕಳ್ಸ್ವಾಮಿ ಪಾತ್ರ ಮಾಡಿದ್ದೀನಿ, ಕಾಲಭೈರವ ಪಾತ್ರ ಮಾಡಿದ್ದೀನಿ, ಆಮೇಲೆ ಯಾರು ಬಸವಣ್ಣನ ಪಾತ್ರ ಮಾಡಿದ್ದೀನಿ, ಸಂತ ಲಾರೆನ್ಸ್ ಅಂತ ಕ್ರಿಶ್ಚಿಯನ್ ಗಾಡ್ ದೇವರು, ಎಲ್ಲ ಥರ ಪಾತ್ರ ಮಾಡಿದ್ದೀನಿ. ಬಟ್ ಎಲ್ಲೂ ಟ್ರಾನ್ಸ್ಫಾರ್ಮೇಷನ್ ಅಂತ ಒಂದು ಅಂದರೆ ಮಂಗಳಮುಖಿಯಲ್ಲಿ ಮೀಸೆ ಬೋಳಿಸಿದೆ, ಇದೆಲ್ಲ ಹಾಕಿದ್ರು, ಸೀರೆ ಉಟ್ಕೊಂಡಿದ್ದೆ, ಅದು ಬೇರೆ ಇತ್ತು. ಬಟ್ ಇದು ನಿನ್ನ ಮೈಯಲ್ಲೇ ಚೇಂಜ್ ಅಂದರೆ ಗಡ್ಡ ಬಿಟ್ಕೊಂಡು ಫುಲ್. ಯಾಕಂದರೆ ನನಗೆ ರೆಡಿ ಆಗಲಿಕ್ಕೇ 2 hours ಬೇಕಿತ್ತು. ಇಡೀ ಸೆಟ್ಟಲ್ಲಿ ನಾನು ನನ್ನ ಮೇಕಪ್ ಮ್ಯಾನ್ ಇಬ್ಬರೇ ಫಸ್ಟ್ ಬರ್ತಾಯಿದ್ದೆ. ಬೆಳಗ್ಗೆ 6 ಗಂಟೆಗೆ, ರಾತ್ರಿ 2 ಗಂಟೆ ಪ್ಯಾಕಪ್ ಆದ್ರೂ ಬೆಳಗ್ಗೆ 6 ಗಂಟೆಗೆ ನಾವು ಇಬ್ಬರು ಇರ್ತಿದ್ವಿ. ಪಾಪ ಇಬ್ಬರು ಕಾಲು ಉಜ್ಜೋರು, ಕೆಲವು ಇಲ್ಲಿ ಮೇಕಪ್ ಮಾಡೋನು, ಆ ಮಾರ್ಕು, ಹಲ್ಲಿದು, 2 hours ನಮ್ಮ ಟೈಮ್ ಬರ್ತಿತ್ತು. ಸೊ ಆಮೇಲೆ ಎಲ್ಲ ಬೇರೆ ಆರ್ಟಿಸ್ಟ್ಗಳೆಲ್ಲ ಟೀಮ್ಸ್ ಎಲ್ಲ ಬರೋದು. ಅಲ್ಲಿ ನಾನು ರೆಡಿಯಾಗಿ ಕೂತ್ಕೊತಾ ಇದ್ದೆ. ಊಟ ತಿನ್ನೋಕ್ಕೂ ಆಗ್ತಿಲ್ಲ, ಬ್ರಷ್ ಮಾಡಿಬಿಟ್ಟು ನಾನು ಊಟ ಮಾಡಬೇಕಿತ್ತು. ಕೈ ತೊಳೆಯೋಕ್ಕಾಗ್ತಿಲ್ಲ, ಕೈ ಸ್ಪೂನಲ್ಲಿ ತಿನ್ನಬೇಕಿತ್ತು. ಇದು ಹೇಳ್ತಾ ಇರೋದು ನಾನು ಒಂದು ಪಾತ್ರಕ್ಕೆ ಹಿಂದಿನ ಶ್ರಮ ಹೆಂಗಿದೆ ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಮಾಡಿದ್ದಕ್ಕೇ ಈ ಒಂದು ಮಾರ ಅಂತ ಫಾರ್ಮ್ ಆಗಿತ್ತು.
ನಿಮ್ಮೆಲ್ಲ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ಪ್ರೇಕ್ಷಕರು ಒಪ್ಕೊಳ್ತಾರೆ ಸಿನಿಮಾನ ಅಂತ ಹೇಳ್ತಾ, ಈ ಸಿನಿಮಾವನ್ನು ಯಾಕೆ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಾವು ಯೂಶಲಿ ಒಬ್ಬರು ಸೋಲ್ಜರ್ಸ್ ಬಂದರೆ ಏನು ಮಾಡ್ತೀವಿ, ಎದ್ದಿನ ಸರ್ಟ್ ಹೊಡಿತೀವಿ. ಈ ಸಿನಿಮಾ ನೋಡಿದ್ರೆ ನಾವು ರೈತರನ್ನ ಎದ್ದಿನ ಸರ್ಟ್ ಹೊಡಿತೀವಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ಈಗಿನ ಪೀಳಿಗೆ, ಈಗಿನ ಇದು ಜನ್ರೇಷನ್ಗೆ ರೈತರಂತಲೇ ಅಷ್ಟು ಇದಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ರೈತ ಕೆಲಸ ಮಾಡ್ತಾನೆ, ಬೆಳಿತಾನೆ, ಅಷ್ಟು ಇದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದ, ಅಲ್ಲಿಂದ ಹೆಂಗೆ ಬಂತು ಜರ್ನಿ ನಮ್ಮ ಇದು ಅನ್ನೋದು ಈ ಜನ್ರೇಷನ್ಗೆ ಗೊತ್ತಿಲ್ಲ. ಇದು ನೋಡಿದ್ರೆ ಜನ್ರೇಷನ್ ಗೊತ್ತಾಗುತ್ತೆ. ಅವರು ರೈತರಿಗೆ ಬೆಲೆ ಕೊಡೋಕ್ಕೆ ಶುರು ಮಾಡ್ತಾರೆ. ಒಂದು ಇನ್ನೊಂದು, ದರ್ಶನ್ ಅವ್ರನ್ನ ಎಷ್ಟೋ ಸಿನಿಮಾಗಳಿಗೆ ಬೇರೆ ಬೇರೆ ಥರ ನೋಡಿದ್ದೀರಿ, ಈ ಸಿನಿಮಾದಲ್ಲಿ ಇನ್ನೊಂದು ಥರ ನೋಡ್ತೀರಿ. ಅಂದರೆ ರೈತರಿಗೋಸ್ಕರ ಎಷ್ಟು ಹೋರಾಡ್ತಾರೆ, ತನ್ನ ಜೀವನೇ ಮುಡಿಯಿಡ್ತಾನೆ ಈ ಸಿನಿಮಾದಲ್ಲಿ. ಸೊ ಅವ್ರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ನೀವು ಹತ್ರದಿಂದ ನೋಡ್ತೀರಿ ದರ್ಶನ್ ಅವ್ರನ್ನ. ಈ ಸಂಗೊಳ್ಳಿ ರಾಯಣ್ಣ ಅಂದರೆ ದರ್ಶನ್ ಸರ್, ದುರ್ಯೋಧನ ಅಂದರೆ ದರ್ಶನ್ ಸರ್, ಕಾಟೇರ ರೈತ ಅಂದರೆ ದರ್ಶನ್ ಸರ್. ಇದು ನಮ್ಮ ಜನರು ಸಿನಿಮಾ ನೋಡಿ ಆಚೆ ಬಂದರೆ ಹಂಚ್ಕೊಳ್ಳೋದಿದೆ. ಧನ್ಯವಾದಗಳು ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಸಿನಿಮಾ ಗೆಲ್ಲಲಿ, ನಮ್ಮೆಲ್ಲರ ಆಶಯ. ನಮಸ್ಕಾರ. ನಮಸ್ಕಾರ.